ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವೈಶು ಪುಟ್ಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ನಾನು ಬೆಳಗ್ಗೆ ಆಗೈತ್ರಿ, ಬೆಳಗ್ಗೆಯಿಂದ 6 ಗಂಟೆ ಆಗೈತ್ರಿ ಫ್ರೆಂಡ್ಸ. ನಮ್ದು ಏನಿದ್ರೂ ಮೊದಲಿಗೆ ಒಲಿಗೆ ಉರಿ ಹಚ್ಚಿನ ನೋಡ್ರಿ, ನೀರು ಕಸಕ್ಕಿಟ್ಟೆ ನಮ್ದು ಮುಂದಿನ ಕೆಲಸ ಇರ್ತೈತ್ರಿ. ಯಾಕಂತಂದ್ರೆ ಈಗ ನಾನು ಒಲಿಗೆ ನೀರು ಕಸಕ್ಕಿಟ್ಟೆ ಅಂದ್ರೆ ಅಷ್ಟರೊಳಗೆ ನಂದು ಅರ್ಧ ಕೆಲಸ ಮುಗಿದಿರ್ತೈತ್ರಿ. ಆಮೇಲೆ ಜಳಕ ಮಾಡೋಕೆ ಅನುಕೂಲ ಆಗ್ತೈತಿ. ಇನ್ನೂ ಸನಿಕ ಎದ್ದಿಲ್ರಿ, ಅಷ್ಟರೊಳಗೆ ನಾನು ಕಸ ಅದು ಒಳಗಿನ ಕಸ ಹುಡುಗಿ ಹೊರಗಿನ ಕಸ ಹುಡುಗಿ ಅರ್ಶಿನ ಹಚ್ಚಲಿಗೆ ಅರ್ಶಿನ ಕುಂಕುಮ ಹಚ್ಚಿ ಆದ್ಮೇಲೆ ರಂಗೋಲಿ ಹಾಕಿ ಇನ್ನು ಮುಂದಿನ ಕೆಲಸ ನೋಡ್ರಿ ಫ್ರೆಂಡ್ಸ. ಅಷ್ಟರೊಳಗೆ ನಾನು ಇಷ್ಟು ಕೆಲಸ ಮುಗಿಸ್ಕೊಟ್ಟಿಗೆನ ನೀರು ಕದಿರ್ತಾವ್ರಿ. ಆಮೇಲೆ ಸನಿಕಾಗ ಶ್ರೇಯಾನಾಗ ಎಬ್ಸಿ ಜಳಕ ಮಾಡೋಕೆ ನೀರು ಕೊಟ್ರೆ ಆಯ್ತು ನೋಡ್ರಿ ಫ್ರೆಂಡ್ಸ್. ನಾನು ಬೆಳಗ್ಗೆ ಒಂದು ಗ್ಲಾಸ ಯಾವಾಗೂ ಸ್ವಲ್ಪ ಬಿಸಿ ನೀರು ಕುಡ್ದಿರ್ತೀನಿ ರೀ. ನಾನು ಬೆಳಗ್ಗೆ ಎದ್ಕೊಳ್ಳೇನ ಹನುಮಾನ್ ಚಾಲೀಸ ಯಾವಾಗೂ ಹಚ್ಚಿನ ಇಟ್ಟಿರ್ತೀನಿ ನೋಡ್ರಿ ಫ್ರೆಂಡ್ಸ. ಅದು ನನಗೆ ಭಾಳ ಖುಷಿ ಆಗ್ತೈತೆ ರೀ. ನಾನು ಹನುಮಾನ್ ಚಾಲೀಸ ಕೇಳೋದ್ರಿಂದ. ನೋಡ್ಬೋದು ರೀ, ನಾನು ರಂಗೋಲಿನೂ ಸಿಂಪಲಾಗಿ ಹಾಕೇನಿ. ಈಗ ವಾಕಿಂಗ್ ಹೋಗಿ ಬರ್ತೀನಿ ಫ್ರೆಂಡ್ಸ, ಒಂದು ಅರ್ಧ ತಾಸು ಅಷ್ಟೇ ರೀ. ಭಾಳ ದೂರ ಏನೂ ಹೋಗಂಗಿಲ್ಲ ರೀ, ಅಂದ್ರೆ 1 ಕಿಲೋಮೀಟ್ರ್ ಆಗ್ತೈತೆ ರೀ ಅರ್ಧ ತಾಸು ಹೋಗಿ ಬರೋಕೆ. ಈ ರೂಟ್ ಒಳಗೆ ಯಾರು ಹೆಚ್ಚು ಪಬ್ಲಿಕ್ ಓಡಾಡಂಗಿಲ್ಲ ರೀ. ಸ್ವಲ್ಪ ಗುಡ್ ಏರಿಯಾ ಆಗ್ತೈತೆ ರೀ ಇದು. ಗುಡ್ ಅಂದ್ರೆ ಕಾಡು ಏರಿಯಾ ಆಗ್ತೈತೆ ರೀ ಇದು. ಅದಕ್ಕೆ ಮತ್ತು ಯಾರು ಓಡಾಡಂಗಿಲ್ಲ ಅಂಥೇಳಿ ಸ್ವಲ್ಪ ಟೈಮ್ ಮಾಡಿನ ಬರ್ಬೇಕ್ರಿ ಇಲ್ಲಿ ವಾಕಿಂಗ್ ಮಾಡೋಕೆ. ಯಾರಂದ್ರೆ ಪಬ್ಲಿಕ್ ಅದು ಹೆಚ್ಚಿರಂಗಿಲ್ಲ ರೀ ಇಲ್ಲಿ. ಒಂದು ಅರ್ಧ ತಾಸು ನಾವು ವಾಕಿಂಗ್ ಮಾಡಿ ಬರೋದ್ರಿಂದ ಹೆಲ್ತಿಗೂ ಚಲೋ ರೀ, ಮತ್ತು ಇಡೀ ದಿನ ನಾವು ಆ್ಯಕ್ಟಿವ್ ಆಗಿ ಫ್ರೆಶ್ ಆಗಿ ಇರ್ಬೋದು ರೀ ಫ್ರೆಂಡ್ಸ. ಭಾಳ ಖುಷಿ ಅನಿಸ್ತೈತೆ ರೀ ವಾಕಿಂಗ್ ಬಂದ ಆದಮೇಲೆ. ಇನ್ನು ಮನೆಗೆ ಹೋಗಿ ಮುಂದಿಂದ ನಾನು ನಾಷ್ಟ ಆಗೋದು ಏನಾದರೂ ಪ್ರಿಪೇರ್ ಮಾಡ್ಬೇಕ್ರಿ. ರೊಟ್ಟಿ ಮತ್ತು ಬೀನ್ಸ ಪಲ್ಯ ಮಾಡೋಕೆ ಬೇಕ್ರಿ ಈಗ ಫ್ರೆಂಡ್ಸ. ನಂದು ದಿನದ ರೂಟೀನೇ ಇದೇ ಇರ್ತೈತೆ ನೋಡ್ರಿ ಫ್ರೆಂಡ್ಸ. ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದೆ, ಯಾವಾಗೂ ಇದೇ ರೂಟೀನ್ ಇರ್ತೈತೆ ರೀ. ಇನ್ನೊಂದು ನಮ್ಮೂರ ಕಡೆ ಅಂತೂ ಬಿಸಿಲೊಳಗೆ ನೀರಂತೂ ಸಿಗೋದು ಭಾಳ ಕಷ್ಟ ರೀ. ನೀರಂತೂ ಒಟ್ಟು ಸಿಗಂಗಿಲ್ಲ ರೀ ಫ್ರೆಂಡ್ಸ. ಭಾಳ ಅಪರೂಪ ರೀ ನಮ್ಗೆ ನೀರು ಸಿಗೋದು. ಇನ್ನು 3-4 ದಿನದ ಅರಿವಿನೂ ಅದಾವ್ರಿ, ಅವನ್ನೂ ಎಲ್ಲ ಅರಿವಿ ತೊಳಿಬೇಕ್ರಿ. ಇನ್ನು ಮನೆಗೆ ಹೋದ್ಮೇಲೆ ಎಲ್ಲ ಕೆಲಸ ಮುಗಿಸ್ಬೇಕು ರೀ ಫ್ರೆಂಡ್ಸ. ನಾತಂದ್ರೆ ಭಾಳ ಮಂಜಿದಿರ್ತೈತೆ ರೀ, ಬರೋಕ್ಕಂತೂ ಆಗಂಗಿಲ್ಲ ರೀ. ಯಾಕಂತಂದ್ರೆ ಇಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಿರ್ತಾವೆ ರೀ. ಅದಕ್ಕೆ ನಾನು ಸ್ವಲ್ಪ ಟೈಮ್ ಮಾಡಿನೇ ಬಂದಿರ್ತೀನಿ ರೀ. ಈಗ 6:15 ಟೈಮಿಂಗ್ ಆಗೈತೆ ನೋಡ್ರಿ, ಅದಕ್ಕೆ ಸ್ವಲ್ಪ ಟೈಮ್ ಮಾಡೇ ಬರ್ತೀನಿ ರೀ ನಾನಿಲ್ಲಿ. ಶ್ರೇಹಾನ ಸನಿಕ ಎದ್ದಾರೆ ನೋಡ್ಬೇಕ್ರಿ. ಈಗ ನಾನು ಹೋಗಿ ಆದಮೇಲೆ ಸ್ವಲ್ಪ ಹೇರ್ ಅಪ್ಲೈ ಮಾಡ್ಬೇಕ್ರಿ. ಹೇರಿಗೆ ನಾನು ಮೆಹಂದಿ ಹಚ್ಕೋಬೇಕ್ರಿ. ಯಾಕಂದ್ರೆ ನಾನು ನೈಟೇನ ಕಲಿಸಿಟ್ಟೇನಿ ರೀ. ಇದು ಸಾದಾ ಮೆಹಂದಿ ಕಲಿಸಿಟ್ಟೇನಿ ನಾನು, ನುಪುರ್ ಮೆಹಂದಿ. ಈಗ ಅದನ್ನ ಹೋಗಿ ಹಚ್ಕೋಬೇಕ್ರಿ ಫ್ರೆಂಡ್ಸ. ಇನ್ನು ಸನಿಕ ಎದ್ದಾಳೋ ಇಲ್ಲೋ ಈಗ ಹೋಗಿ ನಾನು ನೋಡ್ಬೇಕ್ರಿ. ಈಗ ನೋಡ್ಬೋದ್ರಿ, ಇಲ್ಲಿ ನಾನು ಫ್ರೆಂಡ್ಸ ಮೆಹಂದಿ ಕಲಿಸಿಟ್ಟೇನಿ. ಒಂದು 3-4 ತಾಸು ಇದನ್ನ ಹಚ್ಕೋತೀನಿ ರೀ. ಸ್ವಲ್ಪ ಹೇರಿಗೆ ಹಚ್ಕೊಂಡಾದ್ಮೇಲೆ ಇದನ್ನ ಬಿಸಿಲಿಗೇನು ಅವಶ್ಯಕತೆ ಇಲ್ಲ ರೀ. ಹಚ್ಕೊಂಡ್ರೆ ಭಾಳ ಕೂದಲು ಸ್ಮೂತ್ ಮತ್ತು ಶೈನಿಂಗ್ ಆಗ್ತಾವೆ ರೀ. ಅದ್ರೊಳಗೂ ನನ್ನ ಕರ್ಲಿ ಹೇರ್ ಅದಾವೆ ರೀ ಫ್ರೆಂಡ್ಸ. ಸ್ವಲ್ಪ ಭಾಳ ಡ್ರೈ ಅದಾವೆ ನನ್ನ ಕೂದಲು, ಅದಕ್ಕೆ ನಾನು ಮೆಹಂದಿ ಯಾವಾಗ ಅಪ್ಲೈ ಮಾಡ್ತಿರ್ತೀನಿ ರೀ. ಸನಿಕಾನು ಈಗ ನೀರು ತೊಡ್ಕೊತಾಳ್ರಿ. ನಾನು ಈಗ ಬೀನ್ಸ್ ಪಲ್ಯ ಮತ್ತು ರೊಟ್ಟಿನೂ ಮಾಡಿ ನೋಡ್ರಿ, ಬ್ಯಾಳಿನೂ ಇಟ್ಟೀನಿ ಕುದಿಯೋಕೆ. ಸನಿಕ ಸ್ವಲ್ಪ ಡಬ್ಬಿ ಕಟ್ಟೋದೈತ್ರಿ. ಶ್ರೇಹಾನ್ ಅಂತೂ ಮನೆಯೊಳಗೆ ನಾಷ್ಟ ಮಾಡಿ ಹೋಗ್ತಾನೆ ರೀ. ಈಗ ನಾವೆಲ್ಲ ನಾಷ್ಟ ಮಾಡ್ಬೇಕ್ರಿ. ಇನ್ನು ಸನಿಕಂತಲ್ಲಿ ಆದ್ಮೇಲೆ ಆಕಿನೂ ಸಾಲಿಗೆ ಹೋದಳ್ರಿ ಫ್ರೆಂಡ್ಸ. ಈಗ ಇಲ್ಲಿ ನಾನು ರೊಟ್ಟಿ ಮತ್ತು ಸ್ವಲ್ಪ ಬೇಳೆ ಸಾರು, ಬೀನ್ಸ್ ಪಲ್ಯ, ಮೊಸರು ಇದಿಷ್ಟ ನಾಷ್ಟ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ಶ್ರೇಯಾನಗಂತೂ ರೆಡಿ ಮಾಡೇನಿ ರೀ. ಅವ ಈಗ ಸಾಲಿಗೆ ಹೋಗಕ್ಕೆ ರೆಡಿ ಆಗ್ಯಾನ ನೋಡ್ರಿ ಫ್ರೆಂಡ್ಸ. ಎಲ್ಲಿ ಹೊಂಟಿದಿ? ಹಾಂ, ಎಲ್ಲಿ? ಅವಂಗೂ ರೊಟ್ಟಿ ನಾನು ರೋಲ್ ಮಾಡಿಕೊಟ್ಟಿದ್ದೆ ರೀ. ರೊಟ್ಟಿ ತಿನ್ನಕತ್ತಾನ್ರಿ ಈಗ ಅವ. ಶ್ರೇಹಾನ್ ಅಂತೂ ಸಾಲಿಗೆ ಹೋಗ್ತಾನೆ ರೀ ಈಗ. ಇವ್ ಹೋದಾದ್ಮೇಲೆ ಏನಾದರೂ ಸ್ವಲ್ಪ ಚಿಲ್ಲರ್ ಕೆಲಸ ಇರ್ತಾವೆ ರೀ. ಇನ್ನೂ ಅರಿವಿ ಒಗಿಬೇಕ್ರಿ, ಮತ್ತು ಮಧ್ಯಾಹ್ನದ ಅಡುಗೆನೂ ಮಾಡ್ಬೇಕ್ರಿ ಫ್ರೆಂಡ್ಸ. ಇದಿಷ್ಟಿತ್ತು ನೋಡಿರಿ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿದ ಲೈಫ್ ವ್ಲಾಗ ಫ್ರೆಂಡ್ಸ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಇವು ನೋಡ್ಬೋದು ರೀ 3 ದಿನದ ಅರಿವಿ ಅದಾವ್ರಿ. ಈಗ ಇವನ್ನೆಲ್ಲ ಆದಮೇಲೆ ಮಧ್ಯಾಹ್ನ ಏನಾದರೂ ಅಡುಗೆ ಅನ್ನ ಅಷ್ಟ ಮಾಡಿದ್ರೆ ಆಯ್ತು ನೋಡ್ರಿ. ಇದಿಷ್ಟು ನಂದು ಬೆಳಗಿನ ರೂಟೀನ್ ಐತ್ರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ.